ಕುಡಿದ್ರೆ ಮನುಷ್ಯ ಎಷ್ಟು ವಿಕೃತ ಆಗ್ತಾನೆ ಅನ್ನೋಕ್ಕೆ ಒಂದು ಎಕ್ಸಾಂಪಲ್ ಇದು ಈ ಕೊಲೆ ಅನ್ನುವಂಥದ್ದು. ಇನ್ನು ಈ ಎಷ್ಟರ ಮಟ್ಟಿಗೆ ವರ್ಣಾರ್ಭಟ ಇದೆ ನಾವು ತೋರಿಸ್ತಾ ಇದ್ದೀವಿ. ಬೆಳಗಾಮಂತೂ ನಲಿಗೆ ಹೋಗಿದೆ. ಎಲ್ಲಿ ನೋಡಿದ್ರಲ್ಲಿ ನೀರು, ಸಣ್ಣ ಪುಟ್ಟ ಈ ಕೆರೆ ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇವೆ ಅಂತಹ ಸ್ಥಿತಿ. ಕಬ್ಬಿನ ಗದ್ದೆ, ಭತ್ತದ ಗದ್ದೆ ಸಂಪೂರ್ಣ ಜಲಾವೃತ. ತುರುಮರಿ ಗ್ರಾಮದ ಹೊರವಲಯದಲ್ಲಿ ಆ ಜಮೀನಿನ ತುಂಬೆಲ್ಲ ನೀರು ನಿಂತಿದೆ. 2 ಮನೆಗಳನ್ನು ಕೂಡ ಸುತ್ತುವರೆದು ನಾಲಾ ನೀರು ನಿಂತಿದೆ. ಗತಿ ಏನವ್ರದ್ದು? 2 ಕುಟುಂಬದವರು ಅಕ್ಷರಶಃ ಆತಂಕದಲ್ಲಿದ್ದಾರೆ. ಕಾರಣ ಏನಿದಕ್ಕೆ ಅಂತಂದರೆ, ನಾಲೆಯಲ್ಲಿ ವಿಪರೀತ ಪ್ರಮಾಣದಲ್ಲಿ ಹೂಳಿತ್ತು, ಕಸ ಇತ್ತು, ಕೊಳೆ ಇತ್ತು. ಅದನ್ನ ಯಾವುದು ಕೂಡ ತೆಗೆದಿಲ್ಲ. ತೆಗೆದೇ ಇರೋದ್ರಿಂದ ಏನಾಗುತ್ತೆ ಹೇಳಿ, ನಾಲೆ ನೀರು ಸರಿಯಾಗಿ ಅದು ಫ್ಲೋ ಆಗಲಿಲ್ಲ. ಅಕ್ಕಪಕ್ಕದಲ್ಲಿ ನುಗ್ಗಿತು. ನೀರಿಗೇನು, ನೀರು ಹರಿಯದ ಜಾಗ ಇದೆಯಾ? ಯಾವುದಾದ್ರೂ ಮನೆಗಳಲ್ಲಿ ಸೋರ್ತಾ ಇದೆ ಅಂತಂದರೆ ಅದನ್ನು ಕಂಡು ಹಿಡಿಯೋಷ್ಟೊತ್ತಿಗೇ ಸಾಕಾಗಿ ಹೋಗ್ಬಿಡುತ್ತೆ. ಅದೆಲ್ಲೋ ನೀರು ಇಳಿತಾ ಇರುತ್ತೆ, ಇನ್ನೆಲ್ಲೋ ಬಸಿತಾ ಇರುತ್ತೆ. ನೀರಿನ ಗುಣವೇ ಅಂಥದ್ದು. ನೀರಿಗಿರುವಂಥ ಅದ್ಭುತವಾದಂಥ ಗುಣ ಇದು. ಅದು ಜೀವ ಜಲವೂ ಹೌದು, ಹೆಚ್ಚು ಕಡಿಮೆ ಆದರೆ ಜೀವ ತೆಗೆಯುವಂಥ ಜಲ ಕೂಡ ಹೌದು. ಸಾಮಾನ್ಯ ಸಂಗತಿ ಅಲ್ಲ. ಹೀಗೆ ವಿಪರೀತ ಪ್ರಮಾಣದಲ್ಲಿ ಈ ರೀತಿ ಈ ಹೂಳು ತುಂಬಿಕೊಂಡಿರೋದ್ರಿಂದ ನೀರು ಎಲ್ಲಿ ಬೇಕಲ್ಲಿ ಹರಿತು. ಈಗ 2 ಮನೆಗಳೂ ಕೂಡ ಆತಂಕದಲ್ಲಿವೆ. ನೋಡಿ, ಇದು ಮನೆಗಳು. ನಾಲೆಯ ನೀರು ತೋಟದಲ್ಲಿದೆ, ಹೊಲದಲ್ಲಿದೆ. ಬನ್ನಿ, ನಮ್ಮ ಪ್ರತಿನಿಧಿ ಸಹದೇವ್ ಮನೆ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಪಶ್ಚಿಮ ಘಟ್ಟ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಬೆಳಗಾವಿ ಜಿಲ್ಲೆಯ ಕೆಲವು ಕಡೆ ಈಗ ಪ್ರವಾಹದ ಭೀತಿ ಶುರುವಾಗಿರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಕೆಲವೊಂದಿಷ್ಟು ಪ್ರದೇಶದಲ್ಲಿ ಬೆಳೆದಂತಹ ಬೆಳೆ ಕೂಡ ಈಗ ಜಲಾವೃತ ಆಗಿರುವಂಥದ್ದು. ನಾನೀಗ ಬೆಳಗಾವಿ ಹೊರವಲಯದಲ್ಲೇ ಈ ಒಂದು ಬಾಚಿ ಗ್ರಾಮದ ಬಳಿ ಇರುವಂಥದ್ದು. ಸದ್ಯ ಈಗ ಇಲ್ಲಿ ಬಹುತೇಕ ನೋಡ್ಬೋದು ನೀವೀಗ ತುರ್ಮರಿ ಮತ್ತು ಬಾಚಿ ಗ್ರಾಮದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಇಲ್ಲಿ ಕೆಲವೊಂದಿಷ್ಟು ನಾಲಾಗಳು ಹರಿದು ಬರ್ತವೆ. ಆದರೆ ಈಗ ನಾಲಾಗಳು ಕಂಪ್ಲೀಟ್ ಆಗಿ ಬಂದ್ ಆಗಿರುವಂಥ ಕಾರಣಕ್ಕಾಗಿ ಈ ರೀತಿ ಜಮೀನುಗಳಿಗೆ ನೀರು ನುಗ್ಗಿ ಪ್ರವಾಹದ ಭೀತಿ ಇಲ್ಲಿರುವಂತಹ ಗ್ರಾಮಸ್ಥರು ಎದುರಿಸ್ತಾ ಇರುವಂಥದ್ದು. ರೈತರು ಕೂಡ ಈಗ ಆತಂಕಕ್ಕೆ ಒಳಗಾಗಿರುವಂಥದ್ದು. ಈಗ ನಾನು ಈಗ ತೋರಿಸ್ತಾ ಇದ್ದೇನೆ, ನೀರು ಕಂಪ್ಲೀಟ್ ಆಗಿ ನಿಂತಿರುವಂಥ ಜಾಗದಲ್ಲೇ ಭತ್ತವನ್ನು ಬೆಳೆಯಲಾಗಿತ್ತು. ಆ ಭತ್ತ ಬೆಳೆದಂಥ ಬೆಳೆ ಕೂಡ ಈಗ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿರುವಂಥದ್ದು. ಸೊ ಎಲ್ಲೂ ಕೂಡ ನೋಡಿದರೆ ಕಣ್ಣು ಹಾಯಿಸಿದ ಕಡೆ ನೀರೇ ಕಾಣಿಸ್ತಾ ಇರುವಂಥದ್ದು. ಏನು ಸುಮಾರು 20 ರಿಂದ 30 ಎಕರೆ ಪ್ರದೇಶದಲ್ಲಿ ಬೆಳೆದಂತಹ ಕಬ್ಬಿನ ಬೆಳೆ ಹಾಳಾಗಿದೆ. ಅದರ ಜೊತೆಗೆ ಸುಮಾರು 50 ಎಕರೆ ಪ್ರದೇಶದಲ್ಲಿ ಬೆಳೆದಂತಹ ಭತ್ತದ ಬೆಳೆ ಕೂಡ ಹಾನಿ ಆಗ್ತಾ ಇರುವಂಥದ್ದು. ಆದರೆ ಈಗ ಮಳೆ ನಿರಂತರವಾಗಿ ಒಂದು ಕಡೆ ಮಳೆ ಇದೆ, ಇನ್ನೊಂದು ಕಡೆ ಕಷ್ಟಪಟ್ಟ ಬೆಳೆದಂತಹ ಬೆಳೆ ಕೂಡ ಈಗಾಗಲೇ ಜಲಾವೃತಗೊಂಡಿರುವಂಥದ್ದು. ಇದರಿಂದ ಬೆಳೆ ಕಳೆದುಕೊಳ್ಳುವಂಥ ಆತಂಕ ಕೂಡ ಇಲ್ಲಿರುವಂತಹ ರೈತರಿಗಿರುವಂಥದ್ದು. ನಮ್ಮ ಜೊತೆಗೆ ಒಬ್ಬರು ರೈತರಿದ್ದಾರೆ. ಏನೇನು ಬೆಳೆ ಬೆಳೆದಿದ್ರು, ಎಷ್ಟು ದಿನ ಆಯಿತು ಈ ರೀತಿ ಪರಿಸ್ಥಿತಿ ಅಂತ ಅವರಿಂದ ಕೇಳಿ ತಿಳ್ಕೊಳ್ತೇನೆ. ಏನು ಬೆಳೆ ಹಾಕಿದ್ರಿ ಇಲ್ಲಿ? ದರ್ ವರ್ಷಿ ಭತ್ತ ಹಾಕಿದ್ರೆ ಎಲ್ಲ ಲುಕ್ಸಾನ್ ಆಗತ್ರಿ ರೀ. ನೀರ್ ಮಾರ್ಕಂಡಿ ನದಿ ಎಲ್ಲ ಊರಾಗಿಂದ ನೀರ್ ಎಲ್ಲೇ ಬರತೈತ್ರಿ. ಆ ನಾರ ಸರಿ ಮಾಡಿಲ್ಲ ಅಂದ್ರೆ ಎಲ್ಲೇ ನೀರ್ ನಮ್ದು ಲುಕ್ಸಾನ್ ಆಗದೆ. ನಮ್ಮ ಇಲ್ಲಿ ನಾವು ಮನೆ ಕಟ್ಟಿದ್ರಿ, ನಾವ್ ಮನೆ ಕಡೆ ನೀರ್ ಬರತ್ತಾರಿ. ಹೆಚ್ಚು ಮಳೆ ಹತ್ರ ಭತ್ತ ಮತ್ತ ಕಬ್ಬ ಎಲ್ಲಾ ರೋಪ್ ಹಾಕಿದ್ರೆ ಲೋಪ್ ಲುಕ್ಸಾನ್ ಆಗತೈತ್ರಿ. ಪೂರ್ತಿ ನೀರ್ ಬಂದ್ಬಿಟ್ಟಿದೆ. ಪೂರ್ತಿ ನೀರೆಲ್ಲೇ ಎಲ್ಲಾ ನೀರ ತುಂಬಿತ್ರಿ. ಭಾಳ ಲುಕ್ಸಾನ್ ಆಗತ್ತೆ. ಲುಕ್ಸಾನ್ ಆಗತೈತ್ರಿ. ದೋರ್ ವರ್ಷ ಹಿಂಗಾತ್ರಿ. ಎಷ್ಟ 19 ದಿಂದ ಈಗ ಎಷ್ಟು ರೀ 24 ಸಾಲಿಂದ ಎಲ್ಲಾ ಲುಕ್ಸಾನ್ ಆಗತೈತ್ರಿ. ಸೊ ಇದು ಇಲ್ಲಿರುವಂತಹ ಸ್ಥಳೀಯ ರೈತರು ಸಾಕಷ್ಟು 2019 ರಿಂದಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೇವೆ. ಸೊ ಸಾಕಷ್ಟು ಬಾರಿ ಲಾಸ್ ಆದರೂ ಕೂಡ ಯಾವುದೇ ರೀತಿಯಾದಂತಹ ಪರಿಹಾರ ಕೂಡ ಸಿಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ. ಭತ್ತ ಬೆಳೆದಿದ್ದ ರೈತ ನೋಡಿದ್ರ, ಎಲ್ಲರೂ ಭತ್ತದ ಒಂದು ಸಸಿ ಕಾಣ್ತಾ. ಎಲ್ಲಿದೆ ಭತ್ತ? ಎಲ್ಲ ಕಡೆ ನಾವು ನಿಂತು ನೋಡಿದಾಗ ಕಂಡಿದ್ದೆಲ್ಲ ಬರೀ ನೀರೇ ಸುತ್ತಮುತ್ತ. ಇಂಥ ಸ್ಥಿತಿ ಏನು ಮಾಡಬೇಕು ರೈತ? ನಿಜಕ್ಕೂ ಈ ರೀತಿ ಮಳೆ ಹೊಡೆದು ಬಿಟ್ಟರೆ ರೈತರು ಬಹಳ ಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ. ಅಂಥ ಒಂದು ಗತಿ ಕಾಣ್ತಾ